इंद्राय ज्ञानमुद्रायोगिने नाथाय रुक्मिणेशाय नमो वेदांतवेदिने रामाय रामभद्राय रामचंद्राय वेधसे रघुनाथाय नाथाय सीताय पदे नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अप्यखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम ओम अथातो ब्रह्म जिज्ञासा ओम ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪಗಡೆ ಆಟಕ್ಕೆ ವಿದುರ ಬಂದು ಬುದ್ಧಿವಾದ ಹೇಳಿದ್ರು, ನೀನು ಬರಬೇಡ ಧರ್ಮರಾಜ, ನೀನು ಲೋಕ ಗುರು ಕ್ಷತ್ರಿಯ, ನೀನು ಖಾಲಿ ಚಕ್ರವರ್ತಿ ಮಾತ್ರ ಅಲ್ಲ, ನೀನು ಲೋಕಕ್ಕೆ ಗುರುವಾದವನು, ನಿನಗಂತೂ ಇದು ಹೇಳಿಸಿದ್ದೇ ಅಲ್ಲ ಅಂತ ಹೇಳಿದರು. ಧರ್ಮರಾಜ ಹೊರಟೆ ಬಿಟ್ಟಾಗ ಮಧ್ವಾಚಾರ್ಯರು ಹೇಳ್ತಾರೆ, ಸಂಗತಿ ಹೀಗೆ, ಅವನೊಂದು ಪ್ರತಿಜ್ಞೆ ಮಾಡಿದ್ದಾನೆ, ಅವನಲ್ಲಿ ಸಹ ಕಲಿ ಆವೇಶ ಇದೆ. ಏನು ಪ್ರತಿಜ್ಞೆ ಮಾಡಿದ್ದಾನೆ ಗೊತ್ತಾ? ಯಾರು ಕರೆದ್ರು ದ್ಯೂತಕ್ಕೆ ಕರೆದ್ರೆ ಜೂಜಾಡಲಿಕ್ಕೆ ಬಾ ಅಂತ ಹೇಳಿದ್ರೆ ಹೊರಟು ಬಿಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಏನಿದು ರಾಜಸೂಯ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗವ ಜೂಜು ಅಂದರೆ ಆ ಥರ ಧರ್ಮಾತ್ಮನಾದ ಧರ್ಮರಾಜ ಯಾಕೆ ಈ ಥರ ಒಂದು ವಿಚಿತ್ರ ಪ್ರತಿಜ್ಞೆ ಮಾಡಿದ ಅಂತೇಳಿದರೆ, ಲೋಕ ವಿನಾಶಕಾರಿ ಪ್ರತಿಜ್ಞೆ ಮಾಡಿದ ಅಂತೇಳಿದ್ರೆ ಬಹಳ ಏನದು ಆಶ್ಚರ್ಯವಾದ ಸಂಗತಿ ಅಂತೇಳಿದ್ರೆ, ಯಾಕೆ ಈ ರೀತಿ ಮಾಡಿದ ಅಂತ ಅವನಲ್ಲಿ ಕಲಿಪ್ರವೇಶ ಆಗಿದೆ, ಆದ್ದರಿಂದ ಅವನು ಮಾಡಿದ ಅಂತ ಹೇಳ್ತಾರೆ. ಆದ್ದರಿಂದ ಸರಿ, ಹೊರಟಾಯಿತು, ಬಂದಾಯಿತು. ಇಲ್ಲಿ ಏನು ಇವರಿಗೆ ಭಾರಿ ಉಪಚಾರ, ಯಾಕಂತೇಳಿದ್ರೆ ಮರುದಿವಸದ ಜೂಜಾಟಕ್ಕೆ ಕೂತ್ಕೋಬೇಕಲ್ವ, ಏನಾದರೂ ಇವರು ದ್ವೇಷ ಮಾಡ್ತಾರೆ, ಇವರೇನು ಒಳಸಂಚು ಮಾಡಿದ್ದಾರೆ ಅಂತೆಲ್ಲ ಗೊತ್ತಾಗಬಾರ್ದಲ್ವ. ಸೊ ಎಲ್ಲ ಭಾರಿ ಒಂದು ಏನು ಪ್ರೀತಿ ಅಂದರೆ ತಮ್ಮನ ಮಕ್ಕಳು ಬೇರೆ ಅಲ್ಲ, ತನ್ನ ಮಕ್ಕಳು ಬೇರೆ ಅಲ್ಲ ಅಂತ ಭಾರಿ ಪ್ರೀತಿ ತೋರಿಸ್ತಾನೆ ಧೃತರಾಷ್ಟ್ರ. ಒಟ್ಟಿಗೆ ಮಲಗಿಸ್ಕೊಳ್ತಾನೆ. ಮರುದಿವಸ ಎಲ್ಲರೂ ಬಂದು ದ್ಯೂತದ ಸಭಾಂಗಣ ತಾನೇ ಏನು ನಿರ್ಮಾಣ ಮಾಡಿದ್ದಾನಂತೆ ಧೃತರಾಷ್ಟ್ರ. ಸೊ ಈ ರೀತಿ ಆ ಸಭಾಂಗಣದಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ. ಯಾವುದಕ್ಕೆ? ದ್ಯೂತಕ್ಕೆ. ಯಾರೆಲ್ಲ ಕೂತಿದ್ದಾರೆ ಅಂದರೆ ದುರ್ಯೋಧನಾದಿಗಳು, ಕರ್ಣ, ಶಕುನಿ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಪಾಂಡವರು, ದ್ರೌಪದಿ, ಕುಂತಿ ಯಾರೆಲ್ಲ ಬಂದಿದ್ದಾರೋ ಅವರು ಕೂತಿದ್ದಾರೆ. ಸೊ ಈಗ ದ್ಯೂತಕ್ಕೆ ಕರೆದದ್ದು ಯಾರು ಅಂತ ಹೇಳ್ತಾರೆ, ಶಕುನಿಯೇ ಕರೆದಿದ್ದಾನೆ. ದುರ್ಯೋಧನ ಕರೆದದ್ದಲ್ಲ, ಶಕುನಿ ಕರೆದಿದ್ದಾನೆ. ಶಕುನಿಗೆ ಗೊತ್ತು ಯಾರು ಕರೆದ್ರೂ ಬರ್ತಾನೆ ಇವ ಅಂತ. ಸೊ ಬಂದಿದ್ದಾನೆ, ಎಲ್ಲ ಕೂತಿದ್ದಾರೆ ಅಂತ ಆಯಿತು. ಸೊ ಅಲ್ಲಿವರೆಗಾಗಿದೆ. ಸೊ ಇನ್ನೀಗ ದ್ಯೂತದ ವಿಟಾಟೋಪ ಯಾವ ಥರ ಇರುತ್ತೆ ಅಂತ ನೋಡುವ. ವೈಲರಿ ಇಲ್ವಾ? ಕಾಣಿಸು. ಹಾಂ. ಶ್ಲೋಕ. ಕೊನೆಗೂ ಜೂಜಾಟ ಅಂದರೆ ಪಗಡೆಯಾಟ ಪ್ರಾರಂಭ ಆಗಿಯೇ ಬಿಡ್ತು. ಪಾಂಡುರಾಜನ ಮಗನಾದ ಆ ಧರ್ಮರಾಜನು, ಅವನನ್ನು ಭೀಮಸೇನ ಮೊದಲಾದ ಎಲ್ಲರೂ ಹಾಗೂ ವಿದುರನು ಎಲ್ಲರೂ ಕೂಡ ಈ ಜೂಜಾಟ ಆಡುವುದು ಬೇಡ, ಒಳ್ಳೆದಲ್ಲಂತ ತಡೆಯುತ್ತಾರೆ. ಆದರೂ ಕೂಡ ಅದನ್ನು ಕೇಳದೆ ದ್ಯೂತ ಕ್ರೀಡೆಯಲ್ಲಿ ತೊಡಗಿ ತನ್ನ ಎಲ್ಲಾ ದ್ರವ್ಯವನ್ನು ಪಣವನ್ನಾಗಿ ಇಟ್ಟು ಈ ಮೋಸದ ಜೂಜಾಟದ ಮರ್ಮವನ್ನು ತಿಳಿದಂತಹ ಶಕುನಿಯಿಂದ ಶೀಘ್ರವಾಗಿ ಸೋಲನ್ನು ಅನುಭವಿಸುತ್ತಾನೆ. ಅದಲ್ಲದೆ ಕೊನೆಗೆ ನಕುಲನನ್ನು ಕೂಡ ಪಣಕ್ಕಾಗಿ ಇಡುತ್ತಾನೆ. ಭೀಮಾದಿಭಿಸ್ಸ ವಿದುರೇಣ ಚ ವಾರ್ಯಮಾಣೋ ದ್ಯೂತೆ ನಿಧಾಯ ಪಣಂ ಅಪಿ ಅಖಿಲಂ ಸ್ವವಿತ್ತಂ ಗಾಂಧಾರಕೇಣ ವಿದಿತಾಕ್ಷ ಹೃದಾ ಜಿತೋದ್ರಾಕ್ ಪಾಂಡೋ ಸುತೋಥ ನಕುಲಂ ನ್ಯದಧಾತ್ಪಣಾಯ ಭೀಮಾದಿಭಿಃ ಸ ವಿದುರೇಣ ಚ ವಾರ್ಯಮಾಣಃ.
ಧರ್ಮರಾಜನಿಗೆ ಎಚ್ಚರಿಕೆ ಕೊಡ್ತಾನೇ ಇದ್ದಾರೆ. ಭೀಮಾದಿಗಳು ಹೇಳಿದರು, ವಿದುರನು ಹೇಳಿದ ಜಾಗ್ರತೆ 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 ಅಂತ. ಇವನು ಎಷ್ಟು ಹೇಳಿದರೂ ಬೇಡ, ನಿನಗೆ ಏನಾದರೂ ಇಲ್ಲಿ ನಿನಗೆ ಸಂಶಯ ಬಂದರೆ ಅಥವಾ ನಿನಗೇನಾದರೂ ಅನ್ಕಂಫರ್ಟೇಬಲ್ ಸರಿ ಇಲ್ಲ, ಏನು ಈ ಶಕುನಿ ಅಂತೇಳಿದರೆ ಅವನು ಯಾವ ಥರ ಆಡ್ತಾನೆ ಅಂತ ಏನಾದರೂ ಅವನು ಮೋಸ ಮಾಡ್ತಾನೆ ಅಂತ ಏನಾದರೂ ಅನ್ನಿಸಿದರೆ ಹೊರಟು ಬಿಡುವ. ಆಡಬೇಕಂತ ಏನಿಲ್ಲ, ನಮಗೆ ಬೇಡ ಆಟ ಇಷ್ಟ ಇಲ್ಲ ಅಂತ ಹೊರಟು ಬಿಡ್ಬೋದಲ್ವ, ಮೊದಲೇ ಹೊರಟು ಬಿಡ್ಬೋದು. ಭೀಮಾದಿಬಿಹಿ ಆದಿಬಿಹಿ, ಭೀಮಸೇನೇ ಮೊದಲಾದ 4 ಜನ ಇದ್ದಾರೆ ತಮ್ಮಂದಿರು, ಅವರು 4 ಜನರಿಗೂ ಕಲಿ ಆವೇಶ ಇಲ್ಲ. ಆಮೇಲಿಂದ ಕುಂತಿ ದ್ರೌಪದಿ ಕೂಡ ಒಟ್ಟಿಗಿದ್ದಾರೆ, ಅವರು ಹೇಳಿರ್ಬೋದು ಒಂದು ವೇಳೆ ಬೇಡ ಅಂತ ಹೇಳಿ ಹೋಗಲಿಕ್ಕೂ ಆಗ್ತದೆ, ಆಟ ಆಡಬೇಕಂತಲೇ ಏನಿಲ್ಲ ಅಂತ. ಭೀಮಾದಿಬಿ ಸ ವಿದುರೇಣ, ವಿದುರನು ಹೇಳಿದ, ನೋಡಪ್ಪ ಯೋಚನೆ ಮಾಡು ಯೋಚನೆ ಮಾಡು, ಇನ್ನೂ ಯೋಚನೆ ಮಾಡು ಅಂತೇಳಿದರೆ ಈಗ ಬಂದು ಕೂತಾಯಿತು ಅಂತ ಏನು ಕೂತ ಮೇಲೆ ಆಟ ಆಡಲೇಬೇಕಂತ ಏನಿಲ್ಲ ಅಂತ. ವಾರ್ಯಮಾಣ ಅಂದರೆ ತಡೆಯಲ್ಪಟ್ಟವನಾದರೂ ಯಾರು ಧರ್ಮರಾಜ, ಇವರು ಹೇಳ್ತಾನೆ ಇದ್ದಾರೆ, ಅವನ ಕಿವಿಯೊಳಗೆ ಹೋಗೋದೇ ಇಲ್ಲ ಅದು. ವಾರ್ಯಮಾಣ ಅಪಿ ದ್ಯೂತೆ ನಿಧಾಯ ಪಣಂ. ಸೊ ಪಣ ಇಡಬೇಕಲ್ವ, ಏನು ಅಂತ 10 ರೂಪಾಯಿ, ನಾನು 10 ರೂಪಾಯಿ 10 ರೂಪಾಯಿ, ಇಬ್ಬರು 10 ರೂಪಾಯಲ್ಲಿ ಇಡೋದು. ಸೊ ಯಾರು ಗೆದ್ದಿದ್ದಾರೆ ಅವರಿಗೆ 20 ರೂಪಾಯಿ ಅವರಿಗೆ. ಇದು 10 ರೂಪಾಯಿ ಆಟ ಅಲ್ಲ, ಇದು ಏನಿಟ್ಟ ಇವನು ಪಣ ಅಂತೇಳಿದರೆ ದ್ಯೂತೇನು, ಯಾಕಂದರೆ ರಾಜ ಇವನು ಚಕ್ರವರ್ತಿ ಅಲ್ವಾ, ಹಾಗೆಲ್ಲ ಪಣ ಇಡಲಿಕ್ಕಾಗತ್ತಾ, ಏನು ಪಣ ಇಟ್ಟಿದ್ದಾನೆ ಅಂತೇಳಿದರೆ ಒಂದು 10,000 ಚಿನ್ನದ ನಾಣ್ಯವ ಅಲ್ಲ ಏನಾದರೂ ಈ ಥರ ಇಟ್ಟಿದ್ದಾನ ಅಂತ ಕೇಳಿದರೆ ನಿಧಾಯ ಪಣಂ, ಪಣವನ್ನು ಇಟ್ಟ. ದ್ಯೂತೆ ಜೂಜು ದ್ಯೂತದಲ್ಲಿ ಪಣಂ ನಿಧಾಯ, ಪಣವನ್ನು ಇಟ್ಟ. ಏನಿಟ್ಟ? ಅಪಿ ಅಖಿಲಂ ಸ್ವವಿತ್ತಂ, ನನ್ನ ಎಲ್ಲ ಸಂಪತ್ತು. ಅರೇ ತಲೆ ಕೆಟ್ಟು ಹೋಗಿದ್ದಾರೆ ಯಾರಿಗೆ, ಇವನಿಗೆ ಎಲ್ಲ ಸಂಪತ್ತು ಒಂದೇ ಸಲಕ್ಕೆ ಪಣಕ್ಕೆ ಇಟ್ಟುಬಿಟ್ಟ. ಅಂದರೆ ಸಂಪತ್ತು ಅಂತ ಹೇಳಿದರೆ ರಾಜ್ಯ, ಆ ಎಲ್ಲ ಇಡೀ ಎಷ್ಟು ದುರ್ಯೋಧನನ ಹೊಟ್ಟೆ ಉರಿಸಿದ ಆ ಎಷ್ಟು ರಾಶಿ ಇತ್ತು, ರತ್ನದ ರಾಶಿಗಳು ಎಲ್ಲ, ಆ ಭವ್ಯವಾದ ಏನದು ಸಭಾಭವನ, ಆ ಇಡೀ ದೇಶ ರಾಜ್ಯ ಎಲ್ಲ ಪೂರ್ತಿ ಪಣಕ್ಕೆ ಇಟ್ಟ. ಅಖಿಲಂ ಸ್ವವಿತ್ತಂ, ತನ್ನ ಇಡೀ ಎಲ್ಲ ಸಂಪತ್ತನ್ನು ಪಣಕ್ಕಿಟ್ಟ. ಸೋತರೆ ಇವ ಪಾಪರ್, ಏನಿಲ್ಲ ಇವನ ಹತ್ರ, ಒಂದು ಪೈಸೆ ಇಲ್ಲ ಇವನ ಹತ್ರ. ಸೊ ಆ ರೀತಿ ಯಾರಾದರೂ ಮಾಡ್ಕೋತಾರ ಅಂತೇಳಿದರೆ ಎಂಥ ಒಂದು ಕಲಿ ಆವೇಶ ಅಂತ ಯೋಚನೆ ಮಾಡಿ. ಸೊ ಅಂತೇಳಿದರೆ ಕಷ್ಟ ಬರುವಾಗ ಯಾವುದಕ್ಕೂ ಹೋದರೂ ಇದೇ ಥರ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೂ ಕಷ್ಟ ಬರ್ತದೆ ಅಂತೇಳಿಕ್ಕೆ ಈ ಧರ್ಮರಾಜನನ್ನೇ ನೋಡಬೇಕು. ಅಂತೇಳಿದ್ರೆ ಇಲ್ಲಿ ಅಪಿ ಅಖಿಲಂ ಸ್ವವಿತ್ತಂ, ಸ್ವ ತನ್ನ, ವಿತ್ತಂ ಸಂಪತ್ತು ದುಡ್ಡು. ಸೊ ದುಡ್ಡು ಅಂತೇಳಿದರೆ, ಸಂಪತ್ತು ಅಂತೇಳಿದರೆ ಇಡೀ ಎಲ್ಲ ದೇಶದಿಂದ ಹಿಡಿದು ಸಿಂಹಾಸನದಿಂದ ಹಿಡಿದು ಏನೂ ಉಳಿಯುವುದಿಲ್ಲ ಇವನಿಗೆ. ಹಾಕಿಕೊಂಡು ಬಂದ ಅಂಗಿ ಇದು ಮಾತ್ರ, ಬಟ್ಟೆ ದೋತ್ರ ಮಾತ್ರ. ಇನ್ನೊಂದು ಅಲ್ಲಿ ಮನೆಯಲ್ಲಿ ಶರ್ಟ್ ಉಂಟು ಅಂತ ಹೇಳಿದ್ರೆ ಅದು ಮುಟ್ಲಿಕ್ಕಿಲ್ಲ, ಯಾಕಂದರೆ ಅದು ಇಟ್ಟಾಯಿತು ಪಣಕ್ಕೀಗ, ಆಯಿತಾ. ಸೊ ಅಖಿಲಂ ಸ್ವವಿತ್ತಂ, ತನ್ನ ಎಲ್ಲ ಸಂಪತ್ತನ್ನು ಪಣಕ್ಕಿಟ್ಟ, ಆಯಿತಾ. ಶುರು ಮಾಡಿದ ಶಕುನಿ. ಗಾಂಧಾರಕೇಣ, ಶಕುನಿ ಪಗಡೆ ತಿರುಗಿಸ್ತಾನೇ ಇದ್ದಾನೆ, ಎಷ್ಟೊತ್ತಿಗೆ ಹಾಕುವುದು ಅಂತ. ಗಾಂಧಾರಕೇಣ, ಗಾಂಧಾರ ರಾಜನಾದ ಶಕುನಿಯಿಂದ ವಿದಿತ ಅಕ್ಷಹೃದ ಅಂತೇಳಿದರೆ ಪಗಡೆ ಅಂತ ಆಟ ಅಂತೇಳಿದರೆ ಶಕುನಿಗೆ ಪೂರ್ತಿ ತಿಳಿದಿದೆ. ಅದು ಏನು ಸಂಗತಿ ಅಂತ ಅದರಲ್ಲಿ ತಿಳಿಯದೇ ಇದ್ದದ್ದು, ಶಕುನಿಗೆ ಗೊತ್ತಿಲ್ಲದೆ ಇರುವಂಥದ್ದು ಏನೂ ಇಲ್ಲ. ಪೂರ್ತಿ ತಿಳಿದಿದ್ದಾನೆ, ಅವನು ಹೇಳಿದಾಗೆ ಕೇಳ್ತದೆ ಅಂತ. ಸೊ ಈಗ ಕೆಲವು ಏನಂತ ಹೇಳಿದರೆ, ನಮ್ಮ ವಾಹನ ನಾವು ಹೇಳಿದಾಗೆ ಕೇಳ್ತದೆ, ನಮ್ಗೆ ಅದ್ರದ್ದು ಸರಿ ಗೊತ್ತಿರ್ತದೆ. ನಾವು ಇನ್ನೊಂದು ವಾಹನ ತಗೊಂಡ್ರೆ ಇನ್ನೊಬ್ಬರದ್ದು, ನಮ್ಮ ಫ್ರೆಂಡ್ ಕಾರು, ಅಯ್ಯೋ ನೀನು ನನ್ನ ಕಾರು ತೊಗೊಂಡು ಹೋಗು ಅಂತ ಹೇಳಿದರೆ, ನೀವು ಸರಿ ಅವನದು ಕಾರು ತೊಗೊಂಡು ಹೋಗುವ, ಇವತ್ತು ಒಳ್ಳೆ ಕಾರು, ಸ್ವಲ್ಪ ಮದುವೆಗೆ ಹೋಗೋದ್ರಿಂದ ಸ್ವಲ್ಪ ದೊಡ್ಡ ಕಾರು ತೊಗೊಂಡು ಹೋಗ್ಬೇಕಂತ ಅವನ ಕಾರು ಬಿಡಲಿಕ್ಕೆ ನೀವು ಹೋದರೆ ನಿಮಗೆಲ್ಲ ಹೊಸ್ತು ಅಂತ ಅನ್ನಿಸ್ತದೆ. ಅಂದರೆ ಎಲ್ಲ ಸೇಮ್ ಗೇರೆಲ್ಲ ಒಂದೇ ಥರ ಅಲ್ವಾ ಅಂತ ಹೇಳಿದರು. ನಿಮ್ಮ ಕಾರು ಬೇರೆ, ಅವನ ಕಾರು ಬೇರೆ. ನಿಮ್ಮ ಕಾರು ನಿಮಗೆ ನೀವು ಹೇಳ್ದಂಗೆ ಕೇಳುತ್ತೆ, ಅವನ ಕಾರು ನೀವು ಹೇಳ್ದಂಗೆ ಕೇಳೋದಿಲ್ಲ. ಸೊ ಹಾಗೆ ಇಲ್ಲಿ ಈ ಪಗಡೆ ಆಟ ಅದರದ್ದು ಕಂಪ್ಲೀಟ್ ಎಲ್ಲ ಟ್ರಿಕ್ಸು, ಎಲ್ಲ ಥರದ ಮೋಸ,
ಅಂತೇಳಿದರೆ 16 ಬೀಳಬೇಕಂದ್ರೆ 16 ಬೀಳುವುದು, ಬೇರೆ 16 ಬಿಟ್ಟು ನೋಡ್ಬೇಕಂತಿಲ್ಲ ಅಲ್ಲಿ, ಅದು 16 ಬೀಳುವುದು. ಯಾಕಂದರೆ ಅಷ್ಟು ಗೊತ್ತಿದೆ ಅಂತ. ಸೊ ಆ ಗೊತ್ತಿದೆ ಅಂತ ಹೇಳುವ ಶಬ್ದ ಯಾವುದು ಅಂತ ಹೇಳಿದರೆ ವಿದಿತ, ತಿಳಿದಿದ್ದಾನೆ. ಅಕ್ಷ ಹೃದ, ಅಕ್ಷ ಅಂದರೆ ಪಗಡೆ ಆಟ. ವಿದಿತ ಅಕ್ಷ, ತಿಳಿದಿದ್ದಾನೆ ಅಕ್ಷ ಪಗಡೆ ಆಟದ ಹೃದ. ಹೃದ ಅಂದರೆ ಹೃದಯ ಅಂತೇಳಿದರೆ, ಓ ನೀವು ಹೇಳಿದ ಕೂಡಲೇ ಕೇಳ್ತದೆ. ಈಗ ಒಂದು ಕೆಲವರೆಲ್ಲ ನಾಯಿ ಸಾಕ್ತಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಮನೆ ನಾಯಿ ನೀವು ಹೇಳಿದಾಗ ಮಾತ್ರ ಕೇಳ್ತದೆ, ಇನ್ನೊಬ್ರು ಹೇಳಿದಾಗ ಕೇಳ್ತದೆ, ಅದು ಜನ್ಮಕ್ಕೆ ಕೇಳೋದಿಲ್ಲ ಅದು. ಸೊ ಹಾಗೆ, ಸೊ ಇವನಿಗೆ ಶಕುನಿಗೆ ಆ ಅಕ್ಷ ಅಂದರೆ ಪಗಡೆ ಆಟದ್ದು ಹೃದಯ ಗೊತ್ತಿದೆ ಅಂತೇಳಿದರೆ ಪೂರ್ತಿ ತಿಳಿದಿದ್ದಾನೆ, ಹೇಗೆ ಬೇಕಾದರೂ ತಿರುಗಿಸ್ಬೋದು. ಸೊ ಆದ್ದರಿಂದ ಗಾಂಧಾರಕೇಣ ಈ ರೀತಿ ಪಗಡೆ ಆಟದ ಎಲ್ಲ ತಂತ್ರ ಕುತಂತ್ರ ಮೋಸ ಎಲ್ಲವನ್ನೂ ತಿಳಿದಿರುವಂತಹ ಶಕುನಿಯಿಂದ ಏನು ಹೇಳಿದ್ದಾನೆ, ನಾನು ಎಲ್ಲ ಪಣ ಇಟ್ಟಿದ್ದೇನೆ, ನನ್ನ ಸರ್ವ ಸಂಪತ್ತನ್ನು ಪಣವಾಗಿ ಇಟ್ಟಿದ್ದೇನೆ. ಏನು ನಂಬರ್, ಏನು ಸಂಖ್ಯೆ ಬೇಕು? 16 ಬೇಕು. ಸರಿ, 16 ಹಾಕಿದ ಶಕುನಿ. ಹಾಕಿದ, ಏನು ಬಂತು ಅಂತ ನೋಡಬೇಕಾ? 16 ಬಂದಿದೆ. ಯಾರು ಗೆದ್ದದ್ದು? ಶಕುನಿ ಗೆದ್ದ. 16 ಬೇಕಂತ ಧರ್ಮರಾಜ, 16 ಅಂತ. ಸರಿ 16 ಕೊಡ್ತೇನೆ ಅಂತ ಹೇಳಿದ, 16 ಹಾಕಿಬಿಟ್ಟು ಅಂತೇಳಿದ. ಯಾರು ಗೆದ್ದು? ಶಕುನಿ ಗೆದ್ದ. ಆಯಿತಾ? ಸೊ ಒಂದು ವೇಳೆ 16 ಹೇಳಿದಕ್ಕೆ 16 ಹಾಕಲಿಲ್ಲ ಅಂದರೆ 14 ಬಂದರೆ ಈಗ ಧರ್ಮರಾಜ ಗೆಲ್ಲುವುದಿತ್ತು. ಇಲ್ಲ. ಸೊ ಜಿತೋದ್ರಾಕ್, ಒಂದು ನಾನು ಉದಾಹರಣೆ ಕೊಟ್ಟದ್ದು, ನನಗೆ ಅದು ಪಗಡೆ ಆಟದ ವಿಷಯ ಗೊತ್ತಿಲ್ಲ. ಸೊ ದ್ರಾಕ್ ಜಿತಃ ಅಂತೇಳಿದರೆ ಒಂದು ಕಣ್ಣು ರೆಪ್ಪೆ ಮುಚ್ಚುವ ಮೊದಲು ಗೆದ್ದಾಯಿತು ಶಕುನಿ. ಅಂದರೆ ಧರ್ಮರಾಜನ ಪೂರ್ತಿ ಸಂಪತ್ತು, ಅವನ ದೇಶ ರಾಜ್ಯ ಸಿಂಹಾಸನ, ಅವನ ಎಲ್ಲ ಸಂಪತ್ತುಗಳು, ರತ್ನದ ರಾಶಿಗಳು ಎಲ್ಲ ಈಗ ಶಕುನಿ ಅಂದರೆ ದುರ್ಯೋಧನನ ಪಕ್ಷ ಸೇರಿತು. ಏನಿಲ್ಲ ಅಂತಾಯಿತು. ಅಷ್ಟಕ್ಕಾದರೂ ಹೇಳ್ಬೋದಲ್ಲ ಪುಣ್ಯಾತ್ಮ, ಎದ್ದಿದ್ದಾನ? ಇಲ್ಲ. ಪಾಂಡೋ ಸೂತೋ ಅಥ ನಕುಲಂ ನ್ಯದಧಾತ್ ಪಣಾಯ. ಅಲ್ಲಿ ನೆಕ್ಸ್ಟ್ ಏನು ಪಣಕ್ಕಿಡ್ತಿ ಕೇಳಿದರೆ, ನೆಕ್ಸ್ಟು ನೀನು ಆಟ ಮುಂದುವರಿಸ್ತೀಯಾ? ಹೌದದು ಮುಂದುವರಿಸ್ತೇನೆ. ನಿನ್ನ ಹತ್ರ ಪಣಕ್ಕೆ ಇಡಲಿಕ್ಕೆ ಎಂತಾರು ಉಂಟಾ ಅಂತ ಕೇಳಿದರೆ, ಏನು ಮಾಡೋಣ, ಪಣಕ್ಕೆ ಇಡಬೇಕು. ಏನು ಇಡೋದು? ಅಲ್ಲ, ಏನಾದರೂ ಇದ್ದರೆ ತಾನೇ ಪಣಕ್ಕೆ ಇಡೋದು ನಿನ್ನ ಹತ್ರ. ಸರಿ, ನಾನು ನಕುಲನನ್ನೇ ಪಣಕ್ಕೆ ಇಡ್ತೇನೆ ಅಂದರೆ ಸೋತ್ರೆ ನಕುಲ ಅವರು ಸೇವಕ, ಮತ್ತೆ ಯಾವುದು ಏನದು ಮನೆ ಕೆಲಸ ಮಾಡಲಿಕ್ಕೆ ನಕುಲ, ಮತ್ತೆ ಪಾತ್ರೆ ತಿಕ್ಕಲಿಕ್ಕೆ ಯಾರಿಗೆ? ದುರ್ಯೋಧನಿಗೆ. ಒಂದು ವೇಳೆ ಸೋತ್ರೆ. ಸೊ ಪಾಂಡೋ ಸುತ ಅಂದರೆ ಪಾಂಡುವಿನ ಮಗ ಯಾರು? ಧರ್ಮರಾಜ. ಅಥ ಈಗ ಪಣಾಯ ನ್ಯದಧಾತ್, ಪಣಕ್ಕೆ ಇಟ್ಟ. ಏನಿಟ್ಟ? ಏನೂ ಇಲ್ವಲ್ಲ ಅಂತ ಕೇಳಿದರೆ ನಕುಲನನ್ನು ಪಣಕ್ಕೆ ಇಟ್ಟ ಅಂತೇಳಿದ್ರೆ, ಇದು ನಕುಲನನ್ನು ಯಾಕೆ ಪಣಕ್ಕೆ ಇಟ್ಟ? ಭೀಮಸೇನನ್ನು ಇಡ್ಬೋದಿತ್ತಲ್ವಾ? ಅರ್ಜುನನನ್ನು ಇಡ್ಬೋದಿತ್ತಲ್ವಾ? ಹೋಗಿ ನಕುಲನನ್ನು ಯಾಕೆ ಇಟ್ಟದ್ದು? ಅಥವಾ ಸಣ್ಣವರನ್ನು ಮೊದಲು ಇಡಬೇಕಂತಿದ್ದರೆ ಸಹದೇವನನ್ನು ಇಡಬೇಕಿತ್ತಲ್ವ? ಅಂತೂ ನಕುಲನನ್ನು ಇಟ್ಟ, ಯಾಕಾದರೂ ಇಟ್ಟ, ಇರಲಿ. ಸೊ ನಕುಲನನ್ನು ಇಟ್ಟ. ಆಯಿತಾ? ಸೊ ಭೀಮ ಮೊದಲಾದವರು ಹಾಗೂ ವಿದುರ, ಭೀಮಾದಿಭಿಹಿ ವಿದುರೇಣ ಚ ವಾರ್ಯಮಾಣಃ, ತಡೆದರೂ ಧರ್ಮರಾಜ ತನ್ನ ಸಮಸ್ತ ಸಂಪತ್ತನ್ನು ದ್ಯೂತದಲ್ಲಿ ಪಣವಾಗಿ ತೊಡಗಿಸಿದ. ದ್ಯೂತ ವಿದ್ಯೆಯ ಪೂರ್ತಿ ಅದರ ABCD ಅಂತ XYZ ತನಕ ಎಲ್ಲವನ್ನೂ ತಿಳಿದಿದ್ದ ಶಕುನಿಯಿಂದ ಕೂಡಲೇ ದ್ರಾಕ್ ಜಿತಃ ಪರಾಜಿತನಾದ. ಜಿತಃ ಅಂದರೆ ಗೆದ್ದದ್ದು ಯಾರು? ಶಕುನಿ. ಆಯಿತು. ಬಳಿಕ ಏನು ಉಳಿದಿಲ್ಲಲ್ಲ ಅಂತ ಕೇಳಿದರೆ, ನಾನು ನಕುಲನನ್ನು ಪಣಕ್ಕಿಡ್ತೇನೆ ಅಂದರೆ ಇವನ ತಲೆ ಪೂರ್ತಿ ಹಾಳಾಗಿದೆ. ವಿನಾಶಕಾಲೆ ವಿಪರೀತ ಬುದ್ಧಿ ಧರ್ಮರಾಜನಿಗಾಯಿತು ಅಂತ. ಅಂದರೆ ನೀವು ಆ ಒಂದು ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳುವುದನ್ನು ಧರ್ಮರಾಜನಿಗೂ ಉಪಯೋಗಿಸಬಹುದು ನಾವು ಅಂತ ಕನಸಿನಲ್ಲಾದರೂ ಎಣಿಸ್ಲಿಕ್ಕಾಗುತ್ತಾ? ಅಂಥ ಧರ್ಮಾತ್ಮ ಅವನು. ಆದರೆ ಏನಾಯಿತು, ಅವನಿಗೂ ವಿನಾಶಕಾಲ ಅಂತ ಬಂದೇ ಬಿಡ್ತು. ಯಾಕೆ? ದ್ಯೂತದಿಂದಾಗಿ. ಸೊ ಹೀಗೆ
ಅಂದರೆ ಧೃತರಾಷ್ಟ್ರ ಆಹ್ವಾನಿಸಿದ್ದೇನಂತ ಏನು, ಅರೆ ವಿದುರ ಏನದು ಯಾಕೆ ತಲೆಬಿಸಿ ಮಾಡ್ತೀಯ, ಮಕ್ಕಳು ಮಾತ್ರ ಆಟ ಆಡ್ತಾರೆ. ಯಾಕೆ ಜಗಳ ಆಡಬೇಕು ಅವರು? ಜಗಳ ಆಡಿದರೆ ನಾವಿಲ್ವಾ? ನೋಡಿ ಏನಾಯಿತು ಅಂತ ನೋಡಿ. ಅವನು ಹೇಳಿದ್ದೇನು, ವಿದುರನಿಗೆ ಆದದ್ದೇನು ಅನ್ನುವಂಥದ್ದು ನೋಡಿದರೆ ಇದು ಏನು, ಇಷ್ಟಾದರೂ ಧರ್ಮರಾಜ ಪ್ರತಿಭಟಿಸಲೇ ಇಲ್ಲ. ಇದು ಏನು ಅಂತೇಳಿದರೆ ಇದು ಆ ರೀತಿಯಾಗಿ ಕಲಿ ಏನಾಗ್ತಾ ಇದೆ, ಅವನನ್ನು ಪೀಡಿಸ್ತಾ ಇದೆ. ಯಾರನ್ನು? ಧರ್ಮರಾಜನನ್ನು. ಅಂದರೆ ಈ ಇಸ್ಪೀಟ್ ಆಡಲಿಕ್ಕಂತ ಹೋದವ್ರದ್ದು ಎಲ್ಲ ಇದೇ ಅವಸ್ಥೆ. ಇಸ್ಪೀಟ್ ಅಂದರೆ ನಾನಾ ನಮೂನೆ ದ್ಯೂತಗಳಿವೆ. ನಾನೆಲ್ಲ ಹೇಳಿದ್ದೇನೆ ನಿಮಗೆ ಎಷ್ಟೆಲ್ಲ ದ್ಯೂತಗಳು ಉಂಟು ಅಂತ. ಅಂದರೆ ಎಣಿಸೋದು, ಅಲ್ಲ ನಾನು ಈಗ ಸೋತೆ ಅಲ್ವಾ, ನೆಕ್ಸ್ಟ್ ಇದರಲ್ಲಿ ಗೆಲ್ಬೋದು, ನೆಕ್ಸ್ಟ್ ಇದ್ದು ಅದು ಸೋತು, ಅಲ್ಲ 2 ಸಲ ಸೋತೆ ಅಂತ ಹೇಳಿದ್ರೆ 3ನೇ ಸಲ ಗೆಲ್ಲಬಾರ್ದು ಅಂತಿದೆಯಾ, 3ನೇ ಸಲ ಗೆಲ್ತೇನೆ ಅಂತ, 3ನೇ ಸಲ ಸೋತು 4ನೇ ಸಲ ಗೆಲ್ತೇನೆ ಅಂತ, ಪೂರ್ತಿ ಸೋತು ಎಲ್ಲ ಸೋತು 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 ಅಂತೇಳಿದರೆ ಈ ಥರ. ಇದು ಇದು ಹೇಳಿ ಪ್ರಯೋಜನ ಇಲ್ಲ, ಅವ್ರದ್ದೆಲ್ಲ ಕತೆ ಹೇಳಿದರೆ ಕೇಳಲಿಕ್ಕೆ ಆಗಲಿಕ್ಕಿಲ್ಲ, ಆ ಥರ ಇದೆ. ಸೊ ನಂತರ ಹಾರ್ಸ್ ಟ್ರೇಡಿಂಗು, ಬೆಟ್ಟಿಂಗು ಎಲ್ಲ ಇಂಥದ್ದೇ ಎಲ್ಲ, ಅದು ಎಲ್ಲ ಅಕ್ಕ ತಂಗಿ ಎಲ್ಲ, ಅದು ಎಲ್ಲ ಹೇಳಿ ಪ್ರಯೋಜನ ಇಲ್ಲ. ಆ ನಮೂನೆ ಅದು ಯಾರಿಗಾದ್ರೂ ಶುರುವಾದ, ಈವನ್ ಈ ಸಣ್ಣ ಸಣ್ಣ ಮಕ್ಕಳಿಗೆ ಡ್ರಗ್ಸ್ ತಗೊಳ್ಳೋದು ಈಗ ಅದೆಲ್ಲ ಭಾಳ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಗೊತ್ತೇ ಇರೋದಿಲ್ಲ ಅವರಿಗೆ. ಅವರು ಮೊದಲು ಯಾವ ಫ್ರೆಂಡ್ ಇರ್ತಾನೆ ಒಂಚೂರು ತಗೋ ಅಂತ, ಅಂದರೆ ಚೂರು ಇವ ಯಾಕೆ ತಗೊಳ್ಳೋದು ಅಂತ ಹೇಳಿದ್ರೆ ಅದು ಹೇಗೆ ಉಂಟು ಅಂತ ನೋಡುವ ಅಂತ. ಚೂರು ತಗೊಂಡ ಏನೋ ಒಂಥರ ಚೂರು ತಲೆಯೆಲ್ಲ ತಿರುಗಿದಾಗ್ತದೆ, ಅಮಲ್ ಆಗ್ತದೆ, ಗಮ್ಮತ್ತಾಗ್ತದೆ. ಸರಿ ಇನ್ನೊಂದು ಚೂರು ಕೊಡು, ಇನ್ನೊಂದು ಚೂರು ಕೊಟ್ಟ. ಇವನು ಕೇಳೋದು ಬೇಡ, ಅವನೇ ಅಲ್ಲಿ ತಗೋ ಅಂತ ಒತ್ತಾಯ ಮಾಡಿರ್ತಾನೆ. ಫಸ್ಟಿಗೆ ಅವರು ಒತ್ತಾಯ ಮಾಡ್ತಾರೆ, ಆಮೇಲಿಂದ ಇವ್ರ ಸಂಗತಿ ಬೇರೆಯೇ. ಸೊ ಹೀಗೆ ಇದು ಯಾರು ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಿಗೂ ಈ ಥರ ಮಾಡ್ತಾರೆ. ಹೆಣ್ಣು ಮಕ್ಕಳು, ಒಳ್ಳೊಳ್ಳೆ ಕುಲದ ಹೆಣ್ಣು ಮಕ್ಕಳು ತಂದೆ ತಾಯಿಗೆ ವಿಷಯವೇ ಗೊತ್ತಿರೋದಿಲ್ಲ. ಗೊತ್ತಾಗುವಾಗ ಅವಳು 6 ತಿಂಗಳು 8 ತಿಂಗಳು 10 ತಿಂಗಳು ಡ್ರಗ್ಸ್ ತಗೊಂಡು ಇನ್ನದನ್ನು ಬಿಡಲಿಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿಗೆ ಹೋಗಿ ಮುಟ್ಟಿರ್ತಾಳೆ. ಒಂದು ದಿವಸ ಡ್ರಗ್ಸ್ ತಗೊಳ್ಳಿಲ್ಲ ಅಂತೇಳಿದರೆ ಅವರಿಗೆ ಊಟನೂ ಬೇಡ, ಏನೂ ಬೇಡ, ಅಂದರೆ ಅವ್ರ ಜೀವನನೇ ವ್ಯರ್ಥ ಆಗಿಬಿಡ್ತದೆ ಆ ದಿವಸ ಡ್ರಗ್ಸ್ ತಗೊಳ್ಳಿಲ್ಲ ಅಂತೇಳಿದರೆ. ಈ ಥರದ್ದೆಲ್ಲ ನಡೀತದೆ ಬಹಳ ಅಂತೇಳಿದರೆ. ಇದನ್ನೆಲ್ಲ ಅನುಭವಿಸಿದವರಿಗೆ ಗೊತ್ತಿರ್ತದೆ ಇದರ ಕಷ್ಟ. ಯಾರಿಗೆ ಇದು ಅಯ್ಯೋ ನಮ್ಮ ಮಕ್ಕಳು ಆ ಥರ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಯಾರು ತಗೊಳ್ಳೋದಿಲ್ವೋ ಇಂಥದ್ದೆಲ್ಲ ಭಾರಿ ಕಷ್ಟದ ಪರಿಸ್ಥಿತಿಗೆ ಬಂದರೂ ಬರ್ಬೋದು ಅಂತ ಜಾಗ್ರತೆ ಇರಬೇಕು ಅಂತ. ನೆಕ್ಸ್ಟ್ ಶ್ಲೋಕ ವೈಲರೆ. ತಸ್ಮಿನ್ ಜಿತೇತ ಸಹದೇವಮಥಾರ್ಜುನಂ ಚ ಭೀಮಂ ಚ ಸೋಮಕಸುತಾಂ ಸ್ವಮವಿಕ್ರಮೇಣ ರಾಜಾ ನಿಧಾಯ ವಿಜಿತೋತ ಸುಯೋಧನ ಸ್ವಂ ಸೂತಂ ದಿದೇಶ ಪ್ರಶತಾತ್ಮಜ ಪುತ್ರಿಕಾಯ. ಹೋಗ್ತಾ ಹೋಗ್ತಾ ಕತೆ ತುಂಬಾ ಒಂಥರ ಇಮೋಷನಲ್ ಆಗಿ ಬಿಡ್ತದೆ. 377ನೇ ಶ್ಲೋಕ. ತಸ್ಮಿನ್ ಜಿತೇಥ ಸಹದೇವಂ ಅತಾರ್ಜುನಂಚ ಭೀಮಂಚ ಸೋಮಕಸುತಾಂ ಸ್ವಮವಿಕ್ರಮೇಣ ರಾಜಾ ನಿಧಾಯ ವಿಜಿತೋಥ ಸುಯೋಧನ ಸ್ವಂ ಸೂತಂ ದಿದೇಶ ಪೃಷತಾತ್ಮಜ ಪುತ್ರಿಕಾಯಾಃ. ನಕುಲನನ್ನು ಪಣಕ್ಕೆ ಇಟ್ಟ ತಸ್ಮಿನ್ ಜಿತೆ, ಶಕುನಿ ಗೆದ್ದ. ಅಂದರೆ ನಕುಲ ಹಾಗೆ ಆ ಕಡೆ ಹೋಗಿ ಕೂತ್ಕೊಳ್ಬೇಕೀಗ, ಈ ಕಡೆ ಕೂತ್ಕೊಳ್ಳಿಕ್ಕಿಲ್ಲ ಅವನಿಗಿನ್ನು. ನಮ್ಮನ್ನು ಇನ್ನು ಏನಂತ ನೀನು ಹೋಗಿ 4 ಚಾ ತಗೊಂಬ ಅಂತ ನಕುಲನಿಗೆ ಚಾ ತಗೊಳ್ಳಿಕ್ಕೆ ಕಳಿಸ್ತಾನೆ. ತಸ್ಮಿನ್ ಜಿತೆ, ನಕುಲನನ್ನು ಸೋತ ಶಕುನಿಗೆ. ನಂತರ ಸಹದೇವಂ, ಅಲ್ಲ ನಕುಲ ಆದಮೇಲೆ ಸಹದೇವನನ್ನಿಟ್ಟ, ಸಹದೇವನನ್ನು ಸೋತ. ಅಥ ಅರ್ಜುನಂಚ, ಅರ್ಜುನನನ್ನಿಟ್ಟ, ಸೋತ. ಆಯಿತಾ, ಅರ್ಜುನನನ್ನು ಸೋತ ಅಂತೇಳಿದರೆ ನಾವು ಏನು ಹೇಳಿದ್ದು, ಎಲ್ಲ ಇವರೆಲ್ಲ ಹೋಗಿದ್ದಾರಾ ಅಂತ. ಯಾರೆಲ್ಲ? ಪಾಂಡವರು, ಕುಂತಿ, ದ್ರೌಪದಿ ಎಲ್ಲ ಹೋಗಿದ್ದಾರೆ. ಆದರೆ ದ್ರೌಪದಿ ಅಲ್ಲಿ ಇರಲಿಲ್ಲ. ದ್ರೌಪದಿ ಅವಳು ರಜಸ್ವಲೆಯಾಗಿದ್ಲು, ಅವಳು ಒಳಗಿಂದ ಅಂತಃಪುರದಲ್ಲಿ ಇದ್ಲು. ಅದೊಂದು ವಿಷಯ ನಮಗೆ ಗೊತ್ತಿರಬೇಕು. ಆಯಿತಾ, ಹೀಗೆ. ಸೊ ನಂತರ ಅರ್ಜುನನನ್ನಿಟ್ಟ.
ಯಾರು? ಧರ್ಮರಾಜ ಹೇಳಿದ್ದಾನೆ. ಅರ್ಜುನ ಮತ್ತು ಭೀಮ ನನ್ನ 2 ಕಣ್ಣುಗಳು ಅಂತ ಹೇಳಿದ್ದಾನೆ. ಕೃಷ್ಣ ನನ್ನ ಮನಸ್ಸು ಅಂತ ಹೇಳಿದ್ದಾನೆ. ಈಗ ಕಣ್ಣನ್ನೇ ಇಟ್ಟ ಅಂತೇಳಿದರೆ ದ್ಯೂತ. ಇದು ದ್ಯೂತಕ್ಕೆ ಕಣ್ಣು ಇಲ್ಲ, ಕಿವಿಯೂ ಇಲ್ಲ. ಸೊ ಇಟ್ಟ, ಅರ್ಜುನನ ಇಟ್ಟ, ಸೋತ, ಪುರ್ಸೊತ್ತಿಲ್ಲ, ಮತ್ತು ಗೆಲ್ಲುವ ಪ್ರಶ್ನೆಯೇ ಇಲ್ಲ. ಯಾಕಂದರೆ ಅದು ಶಕುನಿ ಆ ಕಡೆ ಇರೋದು. ನಂತರ ಭೀಮಂಚ, ವಾಯುಪುತ್ರ ಭೀಮಸೇನ. ಭೀಮಸೇನ ಇರುವುದು ಯಾತಕ್ಕೆ? ಕೃಷ್ಣನ ಸೇವಕ ಅಂತೇಳಿದರೆ ಎಲ್ಲ ಭಗವಂತನ ಕೆಲಸಗಳನ್ನು ಮಾಡಿಕೊಡುವಂತಹ ಭೀಮಸೇನ, ವಾಯುದೇವರ ಅವತಾರ, ಪ್ರಾಣದೇವರ ಅವತಾರನಾದ ಭೀಮಸೇನನನ್ನು ಈ ಧರ್ಮರಾಜ ತಲೆ ಕೆಟ್ಟವ ಪಣವನ್ನಾಗಿ ಇಟ್ಟ, ಸೋತ. ಇನ್ನು ನಂತರ ಪುಣ್ಯಕ್ಕೆ ದ್ರೌಪದಿಯನ್ನು ಮೊದಲೇ ಇಟ್ಟ. ಸೋಮಕ ಸುತಾಂ. ಸೋಮಕ ಸುತಾಂ ಅಂತೇಳಿದರೆ, ಸೋಮಕ ಅಂತೇಳಿದರೆ ದೃಪದ, ಸುತಾಂ ಅಂದರೆ ಮಗಳು. ಸೊ ದೃಪದನ ಮಗಳು ಯಾರು? ದ್ರೌಪದಿಯನ್ನು ಪಣಕ್ಕೆ ಮೊದಲೇ ಇಟ್ಟ. ಸೊ ಸೋಮಕ ಸುತಾಂ, ಅವಳನ್ನು ಸೋತ. ಸೋತ ಅಂತ ಹೇಳಿದ ಕೂಡಲೇ ಇನ್ನೇನಿಲ್ಲ ಅಂತ ಹೇಳುವಾಗ ಶಕುನಿ ಹೇಳ್ತಾನೆ, ನಿನ್ನನ್ನೇ ಇಟ್ಕೊಪ್ಪ, ನೀನೊಂದು ಯಾಕೆ? ನಮಗೆ ಚಾ ತರಲಿಕ್ಕೆ ಇಷ್ಟು ಜನ ಸಾಕಾಗೋದಿಲ್ಲ. ಒರೆಸ್ಲಿಕ್ಕುಂಟು, ಗುಡಿಸ್ಲಿಕ್ಕುಂಟು, ಸುಮಾರೆಲ್ಲ ಉಂಟು. ಅಲ್ಲಿ ಎಮ್ಮೆ ಕೋಣಗಳನ್ನು ತೊಳಿಲಿಕ್ಕುಂಟು, ಕುದುರೆಯನ್ನು ತೊಳಿಲಿಕ್ಕುಂಟು, ಎಷ್ಟು ಕೆಲಸ ಉಂಟು ಮನೆಯಲ್ಲಿ. ಇನ್ನು ಸಾಕಾಗ್ತದ? ನೀನು ಸಹ ಬಂದುಬಿಡಪ್ಪ ಅಂಥೇಳಿ, ಅಂದರೆ ಏನು, ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ನಿನ್ನನ್ನೇ ನೀನು ಇಟ್ಕೋಬೋದಲ್ವಾ ಅಂತ ಹೇಳಿದ. ಅಂದರೆ ಭಾಳ ಸ್ವೀಟ್ ಸ್ವರದಲ್ಲಿ, ನೀನೊಬ್ಬರು ಉಳ್ಕೊಂಡಿದ್ಯಲ್ವ, ಯಾಕೆ ನೀನೊಂದನ್ನು ಪಣದಲ್ಲಿ ಇಟ್ಕೋ. ಅಂದರೆ ನೀನು ಗೆದ್ದರೆ ಮತ್ತು ಅವ್ರನ್ನೆಲ್ಲ ವಾಪಸ್ ಗೆಲ್ಬೋದು ನಿನಗೆ, ಒಬ್ಬರೊಬ್ಬರನ್ನೇ. ಮೊದಲು ನಿನ್ನನ್ನು ಪಣಕ್ಕೆ ಇಟ್ಕೋ, ನೀನು ಗೆದ್ದರೆ ಸೊ ನೀನು ಗೆದ್ದಿಯಲ್ವ, ಸೊ ಬಾಕಿದ್ದವನ್ನ ಒಬ್ಬರೊಬ್ಬರನ್ನೇ ಗೆಲ್ತಾ ಹೋಗುವ ಹಾಗೆ. ಸ್ವಮಪಿ ಕ್ರಮೇಣ, ತನ್ನನ್ನು ಪಣಕ್ಕೆ ಇಟ್ಟ, ಕ್ರಮೇಣ ಸೋತ. ಸೊ ತಸ್ಮಿನ್ ಜಿತೆ, ಕ್ರಮೇಣ ಎಲ್ಲರನ್ನು, ತನ್ನನ್ನು ಕೂಡ ಪಣಕ್ಕಿಟ್ಟು ಸೋತ. ಇನ್ನು ಯಾರನ್ನು ಪಣಕ್ಕಿಡೋದು? ಯಾರಿಲ್ಲ. ಏನು ಒಂದು 10 ರೂಪಾಯಿ ಆದರೂ ಉಳ್ಕೊಂಡಿದ್ಯಾ ಪಣಕ್ಕಿಡುವ ಅಂತ ಹೇಳಿದರೆ, ಅದು ಮೊದಲೇ ಫಸ್ಟ್ ಟೈಮೇ ಎಲ್ಲ ಸಂಪತ್ತನ್ನು ಇಟ್ಟಾಗಿದೆ. ಏನಿಲ್ಲ ಧರ್ಮರಾಜನ ಹತ್ರ. ನೋಡಿ, ಕಂಪ್ಲೀಟ್ ಅಂತೇಳಿದರೆ ಏನು, ಅವನಿಗೆ ಕಣ್ಣು ಕತ್ತಲೆ ಬಂದಿರ್ಬೋದು. ಅಂದರೆ ಏನೂ ಕಾಣುವುದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಹೋಗಿ ಧರ್ಮರಾಜ ಮುಟ್ಟಿರ್ಬೋದು. ರಾಜ ನಿಧಾಯ ವಿಜಿತೋ ಅಥ, ಅಂದರೆ ರಾಜ ಆಗಿದ್ದ, ಈಗ ರಾಜ ಅಲ್ಲವ. ಸೊ ರಾಜ ಆಗಿದ್ದವನು, ಎಂಥ ರಾಜ ಆಗಿದ್ದವ? ರಾಜಾದಿರಾಜ, ಚಕ್ರವರ್ತಿಯಾಗಿದ್ದ ಧರ್ಮರಾಜ. ನಿಧಾಯ, ಒಂದೇ ಒಂದು ಎಲ್ಲ ಪಣಕ್ಕೆ ಇಟ್ಟು, ವಿಜಿತ, ಸೋಲಲ್ಪಟ್ಟ. ಅಂದರೆ ಶಕುನಿಯಿಂದ ಇವನು ಶಕುನಿ ಗೆದ್ದ, ಇವನು ಸೋತ. ಅಥ, ಇಷ್ಟಾಗುವಾಗ ಎಲ್ಲ ಏನಂತ ಹೇಳಿದರೆ, ಮೊದಲೇ ಇವರು ಏನು ಭಾಳ ಮುಗುಳ್ನಗೆ ಎಲ್ಲ ಇತ್ತು, ಈಗಂತೂ ಜೋರು ಎಲ್ಲರೂ ನಗ್ತಾ ಇದ್ದಾರೆ, ಎಲ್ಲ ಕೆಲಸಕ್ಕೆ ಇವರು ಅಂತ. ಅದು ಕಾಂಪಿಟೀಷನ್, ನಿನಗೆ ಯಾರು ನನಗೆ ಯಾರು ಅಂತ. ಸೊ ಈ ಥರ. ಅಥ ಸುಯೋಧನ, ಈಗ ದುರ್ಯೋಧನ ಮಾತಾಡ್ತಾ ಇದ್ದಾನೆ. ಭಾರಿ ಖುಷಿಯಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಸಂಪತ್ತು ತಂದೆ, ಆಮೇಲೆ ಕೆಲಸಕ್ಕೆ ಬೇರೆ ಜನಗಳಿದ್ದಾರೆ, ಇವರೆಲ್ಲ ನನ್ನ ಕೆಲಸಕ್ಕೆ. ಅಥ ಸುಯೋಧನ, ದುರ್ಯೋಧನನು, ಸ್ವಂ ಸೂತಂ ದಿದೇಶ, ಅರೆ ನನ್ನ ಸಾರಥಿ ಬಾಯಿಲಿ, ಡ್ರೈವರ್, ಸಾರಥಿ ಅಂದರೆ ಸೂತ ಅಂದರೆ ಸಾರಥಿ, ಡ್ರೈವರನ್ನು ಕರೆದ. ಸ್ವಂ ಸೂತಂ, ತನ್ನ ಸಾರಥಿಯನ್ನು, ದಿದೇಶ ಕರೆದು ಏನು ಹೇಳ್ತಾನೆ, ಆದೇಶ ಕೊಡ್ತಾನೆ. ಏನಂತ? ಪೃಷತಾತ್ಮಜ ಪುತ್ರಿಕಾಯ. ಸೊ ಏನಂತ ಹೇಳಿದ್ರೆ, ದ್ರೌಪದಿ ಇಲ್ಲಿ ಇಲ್ಲಲ್ಲ, ಕರ್ಕೊಂಡು ಬಾ, ಎಲ್ಲಿದ್ದಾಳೆ ಅಂತ ನೋಡು. ಅವಳು ಅಲ್ಲಿದ್ದಾಳೆ, ರಾಜಸ್ವಲೆ ಆದ ಕಾರಣ ಅವಳು ದೂರ ಕೂತಿದ್ದಾಳೆ. ಅದು ಮೊದಲಿನ ಸಿಸ್ಟಮ್ ಎಲ್ಲ ಏನಾಯ್ತು. ಪೃಷತಾತ್ಮಜ ಪುತ್ರಿಕಾಯ ಅಂತೇಳಿದ್ರೆ, ಪೃಷತಾತ್ಮಜ ಪೃಷತಾತ್ಮಜ ಅಂತೇಳಿದ್ರೆ ದೃಪದನ ಪುತ್ರಿಕಾ. ಆಗ ಸುತ ಅಂತ ಬಂತು, ಈಗ ಪುತ್ರಿಕಾ ಅಂತ ಬಂತು. ಪುತ್ರ ಅಂದರೆ ಮಗ, ಪುತ್ರಿಕಾ ಅಂದರೆ ಮಗಳು. ಪೃಷತಾತ್ಮಜ ದೃಪದನ ಪೃಷತಾತ್ಮಜ, ಪೃಷತ ಅಂದರೆ ದೃಪದನ ತಂದೆ ಹೆಸರು. ಅದು
ಸೊ ಪ್ರಶತಾತ್ಮಜ ಅಂದರೆ ದೃಪದ. ಸೊ ದೃಪದನ ಹುಡುಗಿ ಅಂದರೆ ಮಗಳು. ಸೊ ಯಾರು? ದ್ರೌಪದಿ. ಸೊ ದ್ರೌಪದಿಯನ್ನು ಕರ್ಕೊಂಡು ಬಾ ಅಂತ ಯಾರನ್ನು ಕಳಿಸ್ತಾ ಇದ್ದಾನೆ? ತನ್ನ ಸಾರಥಿಯನ್ನು ಕಳುಹಿಸಿದ. ಯಾಕೆ? ಅವಳಿನ್ನು ನನ್ನ ದಾಸಿ, ಅವಳು ನಾನು ಹೇಳಿದಾಗೆ ಕೇಳಬೇಕು ಅಂತ. ಧರ್ಮರಾಜ ನಕುಲನನ್ನು ಸೋತ, ಆಮೇಲೆ ಸಹದೇವನನ್ನು ಸೋತ, ಬಳಿಕ ಅರ್ಜುನನನ್ನು ಸೋತ, ಅನಂತರ ಭೀಮನನ್ನು ಸೋತ, ಮುಂದೆ ದ್ರೌಪದಿಯನ್ನು ಸೋತ, ಬಳಿಕ ಕ್ರಮವಾಗಿ ತನ್ನನ್ನೂ ಪಣಕ್ಕಿಟ್ಟು ಸೋತ. ಬಳಿಕ ದುರ್ಯೋಧನ ತನ್ನ ಸಾರಥಿಯನ್ನು ಸ್ವಂ ಸೂತಂ, ಯಾರು? ಸುಯೋಧನ, ದುರ್ಯೋಧನನು ದಿದೇಶ ಆದೇಶ ಕೊಟ್ಟ. ಏನಂತ? ದ್ರೌಪದಿಯನ್ನು ಕರ್ಕೊಂಡು ಬಾ. ಪೃಷತಾತ್ಮಜ ಪುತ್ರಿಕಾಯ, ದ್ರೌಪದಿಯ ಬಗ್ಗೆ ಅವಳನ್ನು ಕರ್ಕೊಂಡು ಬಾ ಅಂತ ಕಳಿಸಿದ. ಹೀಗೆ ಯುಧಿಷ್ಠಿರನು ನಕುಲನ ನಂತರ ಕ್ರಮವಾಗಿ ತನ್ನ ಎಲ್ಲ ಸಹೋದರರನ್ನು, ಕೊನೆಗೆ ದ್ರೌಪದಿಯನ್ನು, ಬಳಿಕ ತನ್ನನ್ನು ಪಣಕ್ಕಿಟ್ಟು ಸೋತ. ನಕುಲಾದಿಗಳನ್ನು ಸೋಲುವುದು ಏನಾಯಿತು? ನಕುಲ ಶೀಲಕ್ಕೆ ಅವನ ಲಕ್ಷಣ ಶೀಲ, ಆಮೇಲೆ ವಿನಯ. ಸೊ ಹೀಗೆ ಸಮಸ್ತ ಸದ್ಗುಣಗಳನ್ನು ದ್ಯೂತವಾಡುವವನು ಕಳೆದುಕೊಳ್ಳುವುದಕ್ಕೆ ಸಂಕೇತ. ಹಾಗೆ ಭೀಮಸೇನ ಯಾವುದಕ್ಕೆ ಸಂಕೇತ? ಭೀಮಸೇನ ಜ್ಞಾನ ಭಕ್ತಿ ವೈರಾಗ್ಯ ಅಂದರೆ ಮೋಕ್ಷದ ಸಾಧನೆ, ಧರ್ಮ ಮಾರ್ಗ, ಇದೆಲ್ಲ ಭೀಮಸೇನನಿಗೆ. ಭೀಮಸೇನನನ್ನು ಪಣ ಇಟ್ಟು ಸೋತ ಅಂತೇಳಿದರೆ ಏನರ್ಥ? ತನ್ನ ಎಲ್ಲ ವಿವೇಕವನ್ನು ದ್ಯೂತಕ್ಕೆ ಅಂತ ಯಾವಾಗ ಹೊರಟಿದ್ದಾನೋ ಆಗಲೇ ಕಳ್ಕೊಂಡಿದ್ದಾನೆ. ಇನ್ನೇನು ಇಲ್ಲೇನು ಕೂತ್ಕೊಂಡು ವಿಶೇಷವಾಗಿ ಕಳ್ಕೊಳ್ಳಿಕ್ಕೇನಿಲ್ಲ. ಯಾರು ದ್ಯೂತಕ್ಕಂತ ಹೊರಡ್ತಾರೋ ಆ ಹೊರಟು ಕೂಡಲೇ ಅವರೆಲ್ಲ ಕಳ್ಕೊಂಡ್ರಂತೆ ಲೆಕ್ಕ. ಮತ್ತೇನು ವಾಪಸ್ ತರ್ತಾರೆ ಅನ್ನುವಂಥದ್ದು ಏನು ಎಣಿಸೋದೇ ಬೇಡ ಅಂಥೇಳಿ. ಹೀಗೆ ಭೀಷ್ಮಾದಿಗಳೆಲ್ಲ ಸುಮ್ಮನೆ ಕುಳಿತಿದ್ದರೂ ವಿದುರ ಮಾತ್ರ ಪ್ರತಿ ಹಂತದಲ್ಲಿಯೂ ಕೂಡ ಪ್ರತಿಭಟಿಸ್ತಾ ಇದ್ದ. ನಿಲ್ಲಿಸಿ, ಇನ್ನಾದರೂ ಸಾಕು ಅಂತೇಳಿದರೆ ದ್ರೌಪದಿಯನ್ನು ಪಣಕ್ಕಿಡುವಾಗ ವಿದುರ ಬೊಬ್ಬೆ ಹೊಡೆದಿರಬೇಕು. ದ್ರೌಪದಿಯನ್ನು ಯಾಕಪ್ಪ ಪಣಕ್ಕಿಡ್ತೀಯಾ ಅಂತ ತಿಳ್ಕೊಂಡು, ಏನು ತಲೆ ಹಾಳಾಗಿದೆ ಅಂತ ಕೇಳಿದ್ರೆ, ಇಲ್ಲ ನಾನು ದ್ರೌಪದಿಯನ್ನು ಪಣಕ್ಕಿಡ್ತೇನೆ ಅಂತ ಇಟ್ಟಿರ್ಬೇಕಿವ. ಸೊ ಆಮೇಲಿಂದ ತನ್ನನ್ನು ತಾನು ಎಟ್ಲೆಷ್ಟು ಬದುಕಿಸ್ಕೊಪ್ಪ ಅಂತೇಳಿದರೆ, ಇಲ್ಲ ನನ್ನನ್ನು ಕೂಡ ನಾನು ಪಣಕ್ಕಿಡ್ತೇನೆ ಅಂತ ಇಟ್ಟ. ಸೊ ಹೀಗೆ ಧೃತರಾಷ್ಟ್ರ ಮುಂದಾಗುವುದನ್ನು ಕೇಳುವ ಕಾತರದಲ್ಲಿದ್ದನೇ ಹೊರತು ಏನಾಯಿತು ಅಂತ ಅವನಿಗೆ ಕುರುಡನಿಗೆ ಕಾಣೋದಿಲ್ಲಲ್ಲ. ಸೊ ಇವ್ರು ಬೊಬ್ಬೆ ಹೊಡೆದ್ರೆ ಮಾತ್ರ ಕಾಣ್ತದೆ ಅವನಿಗೆ. ಸೊ ಆದ್ದರಿಂದ ಈ ರೀತಿ ಕೇಳಿ ತಿಳ್ಕೊಳ್ತಿದ್ದ. ಯಾರು ಗೆದ್ದರು ಅಂದರೆ ಏನಕ್ಕೆ ಕೇಳಬೇಕಾ? ಶಕುನಿ ಗೆದ್ದ ಎಷ್ಟು ಸಲ ಹೇಳೋದು ಅವನಿಗೆ. ಸೊ ಹೀಗೆ ಆಯಿತಾ. ಸೊ ಏನು ತಡೆಯೋಣ, ಜಗಳ ಆದರೆ ಇವ್ರು ಜಗಳ ಆಗಲಿಲ್ಲ ಅಂತ ಎಣಿಸ್ಕೊಂಡ ಈ ರೀತಿ. ಸೊ ಅಂತೂ ಈಗ ದ್ರೌಪದಿಯ ಬಳಿಗೆ ದುರ್ಯೋಧನ ಸಾರಥಿಯನ್ನು ಕಳಿಸಿಕೊಟ್ಟ ಅಂತ ಅಲ್ಲಿವರೆಗೆ ಆಗಿದೆ. ಸೊ ನಂತರ ಇದನ್ನು ನಾಳೆ ನೋಡುವ. ಸೊ ಇವತ್ತು ಎಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.